Welcome back to my channel Prema's World. ಓಕೆ ಆ್ಯಕ್ಚುಲಿ ನಾನು ನಮ್ಮ ಅಮ್ಮನ ಊರಿಗೆ ಬಂದೀನಿ. ಓಕೆ, ಈವ್ನಿಂಗ್ ನಾನು ಶೂಟ್ ಮಾಡ್ತಾ ಇದ್ದೀನಿ. ಓಕೆ, ಇವತ್ತೊಂದು ಟಾಪಿಕ್ ಬಗ್ಗೆ ಹೇಳೋಣ. ಯಾವುದಪ್ಪ ಅಂದರೆ ಡಯಟ್ ಪ್ಲ್ಯಾನ್ ಟು ಲೂಸ್ ವೇಟ್ ಫಾಸ್ಟ್. ಯಾವ ಥರ ಡಯಟ್ ಮಾಡಿದ್ರೆ ನಮ್ಮದು ವೇಟ್ ಜಲ್ದಿಯಾಗಿ ಕರಗುತ್ತೆ, ಫಾಸ್ಟಾಗಿ ಹೋಗುತ್ತೆ. ನೀವು ನಂಬ್ತಿರೋ ಗೊತ್ತಿಲ್ಲ, ಬಟ್ ನಾನು ವಿದಿನ್ 1.5 ಅವರಲ್ಲಿ 1.5 ಅಂತ ಹೇಳಿದ್ರೆ 45 ಡೇಸಲ್ಲಿ ನಾನು 52-53 ಅರೌಂಡ್ ನನ್ನ ಬೆಲ್ಲಿ ಫ್ಯಾಟ್ ಇತ್ತು ಸೆಂಟಿಮೀಟ್ರಲ್ಲಿ. ಇವಾಗ 44 ಬರ್ತಾ ಇದೆ. ಇನ್ನೂ ಕಡಿಮೆ ಆಗಿದೆ. ನಾನು ನಿಮಗೆ ರಿಸಲ್ಟ್ ಹಾಕ್ತೀನಿ. ಅಷ್ಟೆಲ್ಲ ನೋಡಿ ಏನು ಚೆನ್ನಾಗಿ ರಿಸಲ್ಟ್ ಬಂದಿದೆ. ಓಕೆ, ನಾನು ಸ್ಟಾರ್ಟಿಂಗು ಇದ್ದೆ ಬಟನ್ ಬರ್ತಿದ್ದಿಲ್ಲ, ಇವಾಗ ಮತ್ತೆ 21 ಡೇಸ್ ವೇಟ್ ಲಾಸ್ ಮಾಡೋದ್ರಲ್ಲಿ ಮತ್ತೆ ಇಷ್ಟು ರಿಡ್ಯೂಸ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಲ್ವಾ? ಸೊ ರಿಸಲ್ಟ್ ಬಂದಿದೆ. ಯಾವ ಥರ ನಾನು ಮತ್ತು ಇವೊಂದು ವೇಟ್ ಒಂದು ಮಿನಿಮಮ್ ಒಂದು 45 ಡೇಸಲ್ಲಿ 8 to 9 kg ಕಡಿಮೆ ಆಗಿದೆ. ಓಕೆ, ಹೆಂಗೆ ಮಾಡಿದೆ ನಾನು? ಓಕೆ, ಯಾವ ಥರ ಮಾಡಿದೆ? ಇಷ್ಟು ಈಸಿ ಗೊತ್ತಾ? ನೀವು ಅನ್ಕೋತಿರ್ಬೋದು, ಹೇಳೋದು ಸಹಜ, ಮಾಡೋಕ್ಕೆ ಕಷ್ಟ ಅಂತಿರ್ಬೋದು. ಬಟ್ ನಿಜ ಹೇಳ್ತಾ ಇದ್ದೀನಿ, ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇಟ್ಕೊಂಡು ಮಗಳು ಕರ್ಕೊಂಡು ನಾನು ಮನೇಲಿ ಎಲ್ಲರಿಗೂ ಅಡುಗೆ ಮಾಡಿ ಎಲ್ಲರಿಗೂ ಊಟಕ್ಕೆ ಕೊಟ್ಟು ನಾನು ಊಟ ಮಾಡಿಕೊಂಡೇ ಕರಗಿದ್ದು. ಮನೇಲಿ ಊಟ ನಮ್ಮ ಮನೇಲಿ ಮಾಡಿದ ಅಡುಗೆನೇ ಮಾಡಿ ನಾನು ಕರಗಿದ್ದು. ಓಕೆ, ಯಾವ ಥರ ನಾನು ಊಟ ಮಾಡ್ತಿದ್ದೆ, ಯಾವ ಡಯಟ್ನ ಫಾಲೋ ಮಾಡ್ತಿದ್ದೆ? ಓಕೆ, ಕೆಲವೊಂದಿಷ್ಟು ಡಯಟ್ಗಳು ಲೋ ಕಾರ್ಬು, ಹೈ ಪ್ರೋಟೀನ್ ಅಥವಾ ಹೈ ಫೈಬರ್ ಡಯಟಾ, ಬಲೆ ಪ್ರೋಟೀನ್ ಡಯಟಾ, ಹೆಂಗೆ? ಓಕೆ, ನಾನು ಸಿಂಪಲ್ ಫಾರ್ಮುಲಾ ರೀ, ಇಂಟರ್ಮಿಟಿಂಗ್ ಫಾಸ್ಟಿಂಗ್. ಓಕೆ, ಇಂಟರ್ಮಿಟಿಂಗ್ ಡಯಟ್ ಪ್ಲ್ಯಾನ್ ಹೆಂಗೆ? ಓಕೆ, ಇದರಲ್ಲೇನು ಎಲ್ಲನೂ ತಿಂತಿದ್ದೆ. ಓಕೆ, ಎಲ್ಲನೂ ನನಗೆ ತಿನ್ಬೇಕನ್ಸುತ್ತಾ ಆ ಪೀರಿಯಡಲ್ಲಿ ನಾನು ಎಲ್ಲನೂ ತಿಂತಿದ್ದೆ. ಬಟ್ ಅಂದ್ರೂ ಹೆಂಗೆ ಕರಗ್ತೀರಿ? ನಿಮಗೆ ಕರಗ್ತಿದೆ ರೀ. ನೀವು ಟ್ರೈ ಮಾಡಿ ನೋಡಿ. ಒಂದ್ಸಲ ನಾ ಹೇಳೋದಕ್ಕೆ ನೀವು ಟ್ರೈ ಮಾಡಿ ನೋಡಿ. ಯಾವ ಥರ ಮಾಡ್ಬೋದು ನೀವು ಹೇಳಬೇಕಂದ್ರೆ, ಓಕೆ, ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಮಾಡಬೇಕು. ಯಾವುದು ಚೆನ್ನಾಗಿ ಎಫೆಕ್ಟಿವ್ ಆಗಿರೋದು ನನಗಾಗಿರೋದು 16 to 8. ಇಂಟರ್ಮಿಟಿಂಗ್ ಫಾಸ್ಟಿಂಗ್ದು ಶೆಡ್ಯೂಲ್ ಕೊಟ್ಟಿದ್ದೀನಿ, ನೋಡ್ಕೋಬೋದು. ಫಾಲೋ ಮಾಡೋರು 16 to 8 ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಇದನ್ನು ಫಾಲೋ ಮಾಡ್ಬೋದು. ಓಕೆ, ಚೆನ್ನಾಗಿದೆ, ಟ್ರೈ ಮಾಡಿ ಒನ್ಸ್. ಓಕೆ, 16 hour ಫಾಸ್ಟಿಂಗು, 8 hour ಈಟಿಂಗಿಂದು. ನಾನು ಲಾಸ್ಟ್ ಮೀಲು 7 o'clock ತೊಗೋತಿದ್ದೆ, ಮತ್ತು ಫಸ್ಟ್ ಮೀಲು ಅಂದರೆ ಫಾಸ್ಟ್ನ ಬ್ರೇಕ್ ಮಾಡೋದು 11 o'clock ಮಾಡ್ತಿದ್ದೆ. ಸಮ್ ಟೈಮ್ 11:30 ಆಗ್ತಿತ್ತು, ಸಮ್ ಟೈಮ್ 12 ಆಗ್ತಿತ್ತು, ಕೆಲವೊಮ್ಮೆ 10:30 ಆಗ್ತಿತ್ತು. ಬಟ್ 11 ಅಬೌವ್ 11 or 11 ಅಂತ ಹೇಳ್ಬೋದು. ಓಕೆ, ಯೂಶ್ವಲಿ ನಾನು ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಮಾಡಿದಾಗ ನಾನು ಫಸ್ಟ್ ಯಾವುದು ಫಾಲೋ ಮಾಡ್ತಿದ್ದೆ ಅಂದರೆ, ಯಾವಾಗಲೂ ಬ್ರೇಕ್ಫಾಸ್ಟ್ನ ಬ್ರೇಕ್ ಮಾಡಬೇಕಾದ್ರೆ, ಈಗ ಫಾಸ್ಟಿಂಗ್ನ ಬ್ರೇಕ್ ಮಾಡಬೇಕಂದ್ರೆ ಐದರ್ ಮೇ ಬಿ ಸ್ಮೂದಿ ತೊಗೋತಿದ್ದೆ, ಐದರ್ ಮೇ ಬಿ ಫಾಸ್ಟ್ನ ಬ್ರೇಕ್ ಮಾಡೋಕ್ಕೆ ಸ್ಮೂದಿ ತೊಗೋತಿದ್ದೆ. ಈ ಸ್ಮೂದೀಸು ಓಕೆ, ಯಾರಾದರೂ ಯೂಸ್ ಮಾಡ್ಕೊಳ್ತೀರ ಮಾಡ್ಬೋದು. ಈ ಥರ ಸ್ಮೂದೀಸು ಹೆಲ್ಪ್ಫುಲ್ ಆಗುತ್ತೆ. ಫ್ರೂಟ್ ತೊಗೋತಿದ್ದೆ. ಓಕೆ, ಇವಾಗ ಅಂತೀರಾ ನೀವು ತೊಗೋಬಹುದು, ನಮ್ಮ ಕಡೆ ಇರಲಾರ್ದವ್ರು ಏನು ಮಾಡ್ಬೋದು ಅಂತಂದರೆ, ನಮ್ಮ ಮನೇಲಿ ಏನಾದರೂ ಇರತ್ತದ ರೀ. ಓಕೆ, ಈಗ ಶೇಂಗಾ ಅಂತೂ ಇರುತ್ತವ, ಶೇಂಗಾನು ಚೆನ್ನಾಗಿ ಪ್ರೋಟೀನ್ ಇರ್ತದೆ. ಓಕೆ, ಆ ಶೇಂಗಾ ತಿಂದೂ ಬ್ರೇಕ್ ಮಾಡ್ಬೋದು. ಇಲ್ಲಾಂದರೆ ಯೂಶ್ವಲಿ ಏನಾದರೂ ಒಂದು ಹಣ್ಣು ಇರ್ತದೆ, ಇಲ್ಲ ಅಂತಂದ್ರೂ ಓಕೆ ಅದನ್ನು ತಿನ್ಬೋದು. ಇಲ್ಲ ನಮ್ಗೆ ಈಸಿ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಓಟ್ಸ್ ಸಿಗ್ತದೆ, ಓಟ್ಸು. ಓಕೆ, ಸ್ವಲ್ಪ ಒಂದು ಹಣ್ಣು ಹಾಕಿ ಸ್ಮೂದಿ ಮಾಡ್ಕೊಂಡು ತಿಂದ್ರೂ ಕುಡ್ದು ಬ್ರೇಕ್ ಮಾಡ್ಬೋದು. ಇಲ್ಲ ಅದೂ ಆಗಲ್ಲ ಅಂತಂದರೆ, ಓಕೆ, ನಾವು ಊಟ ಏನೋ ಟಿಫನ್ ಮಾಡ್ತಿರ್ತೀವಲ್ಲ, ಈಗ 2 ದೋಸೆ ತಿಂತಿದ್ರೆ ಒಂದೇ ದೋಸೆ ತಿನ್ನಬೇಕು, ಅದು ಹೈ ಕ್ಯಾಲರಿ ಇರ್ತದೆ. ಸೊ ನಾವು ಅಂಥವು ಆಲ್ಮೋಸ್ಟ್ ಅವಾಯ್ಡ್ ಮಾಡಬೇಕು. ಬಟ್ ಆಗಲ್ಲ ಅಂತಂದರೆ ನಮ್ಮದು ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಅಂದರೆ ಏನು, ಎಲ್ಲ ತಿನ್ನೋದು. ಸೊ ನಾನು ಒಂದು ದೋಸೆ ತಿಂತಿದ್ದೆ. ಓಕೆ, ಮತ್ತು ಚೆನ್ನಾಗಿ ನೀರು ಕುಡಿತಿದ್ದೆ. ಆಮೇಲೆ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿತಿದ್ದೆ. ಚೆನ್ನಾಗಿ ನೀರು ಕುಡಿದು 4 to 5 ಲೀಟ್ರ್ ನೀರು ಕುಡಿಬೇಕು. ಡಿಟಾಕ್ಸ್ ಡ್ರಿಂಕ್ಸ್ ಅಂದರೆ ಗ್ರೀನ್ ಟೀ ಕುಡಿಬೇಕು, ಹರ್ಬಲ್ ಟೀ ಕುಡಿಬೇಕು. ಓಕೆ, ಕಾಫಿ, ಬ್ಲ್ಯಾಕ್ ಕಾಫಿ, ಇದಂತೂ ಲೆಮನ್ ಬ್ಲಾಕ್ ಕಾಫಿ ನಂದು ಫೇವ್ರೇಟು. ನಿಮಗೆಲ್ಲ ಯಾರಿಗಿಷ್ಟ ಅಂತ ಹೇಳಿ. ಓಕೆ, ಇವೆಲ್ಲ ಚೆನ್ನಾಗಿ ಅನಿಸುತ್ತೆ, ಟ್ರೈ ಮಾಡಿ ನೋಡಿ. ಓಕೆ, ದೆನ್ ಮಧ್ಯಾಹ್ನ ಊಟ ನೀನು ಎಲ್ಲನೂ ತಿನ್ಬೇಕು ನೋಡಿರಿ. ಎಲ್ಲ ಅಂತಂದರೆ ಹೇಗೆ? ಫುಲ್ ಮೀಲ್. ಮನೇಲಿ ಏನು ಮಾಡಿರ್ತೀವಲ್ಲ, ಈಗ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಬಂದ್ರಾದ್ರು ರೊಟ್ಟಿ, ಜೋಳದ ರೊಟ್ಟಿ, ಮತ್ತು ಒಂದು ತರಕಾರಿ, ಒಂದು ಕಾಳು ಪಲ್ಯ, ಮತ್ತು ಒಂದಿಷ್ಟು ಸೊಪ್ಪುಗಳು, ಮತ್ತೊಂದಿಷ್ಟು ಸೌತೆಕಾಯಿ, ಗೆಜ್ರೆ, ಮತ್ತು ಒಂದಿಷ್ಟು ಪುಡಿಗಳು, ಶೇಂಗಾ ಪುಡಿ, ಅಗಸೆ ಪುಡಿ, ಈ ಥರ ಎಲ್ಲ ಹಾಕೊಂಡು, ಮತ್ತು ಮೊಸರು, ಇದೆಲ್ಲ ಇರ್ತದೆ. ಸೊ ಇದು ನಮ್ಮ ಉತ್ತರ ಕರ್ನಾಟಕದ ಊಟದ ತಾಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಮೀಲ್. ಬೇರೆ ಡಯಟ್ ಪ್ಲ್ಯಾನೇ ಬೇಡ ಅನಿಸುತ್ತೆ ಕೆಲವೊಮ್ಮೆ ನನಗೆ. ಅದಕ್ಕೆ ಎಲ್ಲನೂ ನೀಟಾಗಿ ತಿಂದರೆ ನನಗೆ ಈವ್ನಿಂಗ್ ಹಶುನೇ ಹಾಕಿದ್ದಿಲ್ಲ. ಸೊ ನಾವು ಊಟ ಇವಾಗ 2 o'clock ಮಾಡಿದರೆ 3 o'clock ಗ್ರೀನ್ ಟೀ ಕುಡ್ತೇವೆ, ಸ್ವಲ್ಪ ಡೈಜೆಸ್ಟ್ ಆಗಲಿ, ನಂಗೆ ಕಷ್ಟ ಆಗುತ್ತೆ ಅಂತೇಳಿ. ದೆನ್ 4 or 5 ಅಥವಾ 6
ನಂಗೆ ಹಶು ಆಗಿದ್ರೆ ಮತ್ತೆ ನಾನು ಊಟ ಮಾಡ್ತಿದ್ದೆ, ಐದರ್ ಮೇ ಬಿ ಬೇಸನ್ ಚೀಲ ಅಥವಾ ತಾಲಿಪಟ್ಟಿ ಅಂತ ಕರಿತೀವಿ ನೋಡಿ, ಆ ಥರ ಬೇಸನ್ ಚೀಲ ಅಥವಾ ತಾಲಿಪಟ್ಟಿ. ಕಡಲೆ ಹಿಟ್ಟಿನ ತಾಲಿಪಟ್ಟಿ ಮಾಡಿ ಎಲ್ಲ ಸೊಪ್ಪುಗಳು ಹಾಕಿ ಅಥವಾ ಈರುಳ್ಳಿ ಟೊಮೆಟೊ ಹಾಕಿ ಒಂದು ದೋಸೆ ಥರ ಮಾಡ್ಕೊಂಡು ತಿನ್ಬೋದು, ಅದನ್ನು ಹೆಲ್ಪ್ಫುಲ್ ಆಗುತ್ತೆ. ಇಲ್ಲ ಅದೆಲ್ಲ ಆಗಲ್ಲ, ಫ್ರೂಟ್ ಇತ್ತಾ, ಒಂದು ಕಲ್ಲಂಗಡಿ ಇತ್ತಾ, ಒಂದು ಹಾಫ್ ಕಲ್ಲಂಗಡಿ, ಒಂದು 2-3 ಪೀಸ್ ಕಲ್ಲಂಗಡಿ ತಿನ್ನೋದು, ನಿಮಗಿಲ್ಲ ಹಶು ಜಾಸ್ತಿ ಇದೆ, ಒಂದು ರೊಟ್ಟಿ ತಿನ್ಬೋದು. ಓಕೆ, ಬಟ್ ಏನಂದರೆ ಮೇನ್ ಇಂಪಾರ್ಟೆಂಟು, ನಾವು ಚೆನ್ನಾಗಿ ನೀರು ಕುಡಿಬೇಕು, ಒಳ್ಳೆ ಫ್ರೈಡ್ ಐಟಮ್ಸ್ನ ಅವಾಯ್ಡ್ ಮಾಡಬೇಕು. ಫ್ರೈಡ್ ಐಟಮ್ಸ್ ಅವಾಯ್ಡ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆಲ್ಲನೂ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಹೇಳೋದು ಇಷ್ಟೇ, ಆಲ್ಮೋಸ್ಟ್ 5 ನಾನು ನನ್ನ ಚಾನಲ್ ಹಾಕಿರ್ತೀನಿ, 5 ಫುಡ್ಗಳನ್ನು ಯಾವ ಅವಾಯ್ಡ್ ಮಾಡಬೇಕು ಫಾರ್ ವೇಟ್ ಲಾಸು, ಅದನ್ನ ನೋಡ್ಕೊಳ್ಳಿ. ಮತ್ತು ಈ ಥರ ಅವಾಯ್ಡ್ ಮಾಡಿ ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಮಾಡಿದರೆ ಈಸಿಯಾಗಿ ನೀವು 15 ಡೇಸಲ್ಲಿ 3 to 4 kg ಆರಾಮಾಗಿ ಈಸಿಯಾಗಿ ವಿದೌಟ್ ಎಕ್ಸಸೈಸ್, ವಿದೌಟ್ ವಾಕಿಂಗ್ ನೀವು ಕರಗಿಸ್ಬೋದು. ಓಕೆ, ವಾಕಿಂಗ್ ಅಂತೂ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕರಗುತ್ತೆ ಸ್ಟ್ರಿಕ್ಟ್ ಡಯಟ್ ಮಾಡಿದರೆ. ಓಕೆ, ನಾನಂತೂ ಇದನ್ನು ಸಜೆಸ್ಟ್ ಮಾಡ್ತೀನಿ. ಓಕೆ, ನನ್ನ ಚಾನಲ್ ಇಷ್ಟ ಆದರೆ, ನಾನು ಹೇಳೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.